ಅದನ್ನ ಬಿಟ್ಟು ಇವಾಗ ನೀವು ಎಂಟ್ರಿ ಕೊಡುವಾಗ ನಿಮ್ಮ ಜಾಗದಲ್ಲಿ ಹೊಸಬ್ರಿದ್ದಿದ್ರೆ ಈ ಸಿನಿಮಾ ಮಾಡೋದು ಎಷ್ಟು ಕಷ್ಟ ಆಗ್ತಾ ಇತ್ತು? ಅಂದ್ರೆ ಸ್ಟೋರಿ ಅಂತ ಅಲ್ಲ ಸರ್, ಯಾಕಂದ್ರೆ ನೀವು ಒಬ್ಬ ಪೊಲಿಟಿಷಿಯನ್ ವ್ಯಕ್ತಿ ಮಗ ಆಗಿದ್ರು ಕೂಡ ಆಗಿರೋದ್ರಿಂದ ನಿಮ್ಗೆ ಇದು ಸ್ವಲ್ಪ ಈಸಿ ಆಯ್ತು ಅಂತ ಅನಿಸ್ತು. ಅದೇ ಜಾಗದಲ್ಲಿ ಒಬ್ಬ ಸ್ಟ್ರಗಲ್ ಮಾಡ್ತಾ ಇರೋ ಹುಡುಗ ಆಗಿರ್ಬೋದು, ಈ ತರ ಇದ್ದಿದ್ರೆ ಅವ್ರಿಗೆ ಎಷ್ಟು ಕಷ್ಟ ಆಗ್ತೈತೆ? ತುಂಬಾ ಕಷ್ಟ ಅಲ್ಲ. ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ನ ಪ್ರಾಪ್ತ, ನಾನು ಆಕ್ಚುಲಿ ನನ್ನ ಅದೃಷ್ಟ ಅಂತ ಕುಟುಂಬದಲ್ಲಿ ಹುಟ್ಟಿದಾಗ 100% ಅವಕಾಶ ಸುಲಭವಾಗಿ ಸಿಗುತ್ತೆ. ಅದರಲ್ಲಿ ಬಚ್ಚಿಡೋದೇನೂ ಇಲ್ಲ. ಪಾಪ ಈಗ ನಿಜವಾಗ್ಲೂ ಹೈಯೆಸ್ಟ್ ರೆಸ್ಪೆಕ್ಟ್ ಇರುವಂತ ವ್ಯಕ್ತಿಗಳು, ಈಗ ಎಸ್ ಸರ್ ಆಗಿರ್ಲಿ, ಸುದೀಪ್ ಸರ್, ದರ್ಶನ್ ಸರ್, ಇಲ್ಲಾಂದ್ರೆ ತೆಲುಗು ಇಂಡಸ್ಟ್ರಿ ನೀವು ನೋಡ್ಕೊಂಡ್ರು ತುಂಬಾ ಅನೇಕ ಜನರಿದ್ದಾರೆ. ಯಾವ ಸಪೋರ್ಟು ಇಲ್ಲದೆ ಅವ್ರ ಶ್ರಮದಿಂದ ಅವರು ಒಂದು ಸ್ಥಾನ ಪಡ್ಕೊಂಡಿದ್ದಾರೆ ಇಂಡಸ್ಟ್ರಿಯಲ್ಲಿ. ಈಗ ನಮ್ ವಿಚಾರಕ್ಕೆ ಬಂದಾಗ 100% ಅವಕಾಶ ಅಂತೂ ಸುಲಭವಾಗಿ ಸಿಕ್ತು. ಸಾಯಿ ಸರ್ ಅವ್ರು ನಮ್ಮೂರವ್ರು ಆಗಿರೋದ್ರಿಂದ, ಅವ್ರಿಗೆ ನನ್ನ ಮೇಲೆ ಒಂದು ಪ್ರೀತಿ ಇರೋದ್ರಿಂದ, ಬಟ್ ನಮ್ ಕುಟುಂಬನೂ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಒಂದು ಅವಕಾಶ ಸಿಕ್ತು. ಬಟ್ ಏನೇ ಇದ್ರೂ ಜನ ಪ್ರೀತಿ ನಾವು ಯಾವ ಕುಟುಂಬದಿಂದ ಬಂದ್ರು ಸುಲಭವಾಗಿ ಪಡ್ಕೊಳ್ಳೋದು ಅಸಾಧ್ಯನ. ನಮ್ಮ ಶ್ರಮ, ನಮ್ಮ ಎಫರ್ಟ್ಸ್ ಇದೆಲ್ಲ ನೋಡಿ ಅವ್ರಿಗೆ ಇಷ್ಟಪಟ್ರೆ 100% ಪ್ರೀತಿ ಕೊಡ್ತಾರೆ. ಸೊ ಈಗ ಏನೇ ಇದ್ರು ನನ್ನ ಜರ್ನಿ ಆಗಿರ್ಬೋದು, ನಾನು ಹಾಕುವಂತ ಶ್ರಮ, ಎಫರ್ಟ್ ಇಂದಾನೆ ನಿರ್ಧಾರ ಆಗೋದು. ಸರ್, ಇವಾಗ ನೀವು ಆಲ್ರೆಡಿ ಮಾಯಾ ಬಜಾರ್ ಅಲ್ಲಿ ವರ್ಕ್ ಮಾಡಿರೋದ್ರಿಂದ ನೀವು ತುಂಬಾ ಹತ್ರ ಇರ್ತೀರಾ ಪುನೀತ್ ರಾಜ್ಕುಮಾರ್ ಸರ್ಗೆ. ಸೊ ಅವ್ರು ಕಾಲ್ ಮಾಡಿ ಈ ತರದ್ದು ಇವ್ರನ್ನ ನೀವು ಇಂಟ್ರೊಡ್ಯೂಸ್ ಮಾಡ್ಬೇಕು, ಅಥವಾ ಇವ್ರ ತಂದೆಗಾಗಿರ್ಬೋದು ನೀವು ಇವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂದಾಗ ಈ ಡೈರೆಕ್ಟರ್ನ ಚೂಸ್ ಮಾಡಿ, ಇವರು ಒಳ್ಳೆ ಅಂದ್ರೆ ನಿಮ್ಮ ಮಗನ್ಗೆ ಇಂಟ್ರೊಡ್ಯೂಸ್ ಮಾಡಕ್ಕೆ ಇವರು ಒಳ್ಳೆ ವ್ಯಕ್ತಿ ಅಂತ ಹೇಳಿದಾಗ, ಸೊ ನಿಮ್ಮ ತಲೆಯಲ್ಲಿ ಹೇಗಿತ್ತು ಸರ್? ನನಗೆ ಅನ್ಕಂಡೀಷನಲ್ ಸಪೋರ್ಟ್ ಇತ್ತು ನಮ್ಮ ಮಗಳು ಅವರಿಂದ. ಅದು ನನ್ನ ಅದೃಷ್ಟ. ಆಕ್ಚುಲಿ ಮಾಯಾ ಬಜಾರ್ ನನಗೆ ಯಾರು ನಂಬದಿರೋ ಟೈಮಲ್ಲಿ ಗೋವಿಂದ ಸರ್ ಅಲ್ಲಿ, ಅಪ್ಪು ಸರ್ ಅಲ್ಲಿ ಆ ಚಾನ್ಸ್ ಕೊಟ್ಟಿದ್ದು. ಅದಾದ್ಮೇಲೆ ನನ್ನ ಅವ್ರ ಜೊತೆ ಟ್ರಾವೆಲ್ ಅಲ್ಲಿ ಒಂದು ಕನೆಕ್ಷನ್, ಅದು ಲೈಫಲ್ಲಿ ಮರೆಯಕ್ಕಾಗಲ್ಲ ನಾವು. ಸೊ ನನ್ನ ಬಗ್ಗೆ ಯಾವಾಗ್ಲೂ ಆ ಪಾಸಿಟಿವಿಟಿ, ಆ ಪ್ರೀತಿ ನಾಲ್ಕು ಜನಕ್ಕೆ ಹೇಳಿದ್ದಾಗ್ಲಿ, ನನ್ಗೆ ನಾಲ್ಕು ಜನ ಪರಿಚಯ ಮಾಡಿಸ್ಕೊಟ್ಟಿದ್ದಾಗ್ಲಿ ಅವ್ರೇನು. ಸೊ ನನ್ ಈ ಸ್ಟೇಜ್ ಅಲ್ಲಿ ಇರೋದಾಗ್ಲಿ, ಮುಂದೆ ಯಾವ ಸ್ಟೇಜ್ ಹೋದ್ರು ಅವ್ರ ಬ್ಲೆಸ್ಸಿಂಗ್ಸ್. ಈ ಸಂದರ್ಭ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಸರ್ ನಿಮ್ಗೆ? ಚಾಲೆಂಜಿಂಗ್ ಅಂದ್ರೆ ಪ್ರತಿಯೊಂದು ಫಿಲ್ಮ್ ಚಾಲೆಂಜಿಂಗ್, ಬಟ್ ಇದ್ರಲ್ಲಿ ಏನಂದ್ರೆ ರೆಸ್ಪಾನ್ಸಿಬಿಲಿಟಿ ಚಾಲೆಂಜಿಂಗ್ ಇಲ್ಲ. ಬಿಕಾಸ್ ಪ್ರಿಪೇರ್ ಆಗಿ ಒಂದು ಎಫರ್ಟ್ ಹಾಕಕ್ಕೆ ಒಬ್ಬ ವ್ಯಕ್ತಿ ಇದ್ದಿ, ಆಮೇಲೆ ಬೆಸ್ಟ್ ಟೆಕ್ನಿಷಿಯನ್ಸ್ ಇದ್ದಿ, ಒನ್ ಆಫ್ ಫೈನೆಸ್ಟ್ ಆಕ್ಟರ್ಸ್ ಇದ್ದಿ, ಇಷ್ಟು ದೊಡ್ಡ ಒಂದು 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 ಎಲ್ಲಾರ್ದು ಒಂದು ಸೆಟಪ್ ಸ್ಟೇಜ್ ಸಿಕ್ಕಿದಾಗ ಅದನ್ನ ನಾವು ನೀಟಾಗಿ ನಿಭಾಯಿಸೋದೇ ಕಷ್ಟ. ಸೊ ಅದೇ ಜವಾಬ್ದಾರಿಯಿಂದ ಒಂದು ಸ್ವಲ್ಪ ಮಾಡಿದ್ದು ಚಾಲೆಂಜಿಂಗ್ ಇಂದ ಐ ಫೆಲ್ಟ್ ಇಟ್ ವಾಸ್ ಮೋರ್ ರೆಸ್ಪಾನ್ಸಿಬಿಲಿಟಿ. ಸರ್, ಇವಾಗ ಪ್ರೆಸೆಂಟ್ ನಮ್ಮ ಕನ್ನಡಕ್ಕೆ ನಿಮ್ಮಂತ ಒಳ್ಳೆ ಡ್ಯಾನ್ಸರ್ ಇರೋ ಬೇಕಿತ್ತು. ಸೊ ಇವಾಗ ಬಂದಿದೆ, ಅದು ಆಲ್ಮೋಸ್ಟ್ ಎಲ್ರಿಗೂ ಖುಷಿ ಆಗಿದೆ. ನಾವು ಏನ್ ಅಪ್ಪು ಸರ್ನ ಕಳ್ಕೊಂಡ್ವಿ, ಆ ಜಾಗನ ಎಲ್ಲೋ ಮಿಸ್ ಮಾಡ್ಕೊಳ್ತಾ ಇದ್ರು ಫ್ಯಾನ್ಸ್. ಯಾಕಂದ್ರೆ ಅಂತ ಒಳ್ಳೆ ಅದ್ಭುತವಾದಂತ ಡ್ಯಾನ್ಸರ್ನ ನಾವೆಲ್ಲೂ ನೋಡಿರ್ಲಿಲ್ಲ. ಇವಾಗ ಮತ್ತೆ ನೀವು ಬಂದಿದ್ದೀರಾ, ಎಲ್ಲೋ ಆ ಜಾಗನ ನೀವು ಫಿಲ್ ಮಾಡ್ತಾ ಇದ್ದೀರಾ ಅನ್ನೋದು ಜನಗಳ ಅಭಿಪ್ರಾಯ. ಈ ಅಭಿಪ್ರಾಯಕ್ಕೆ ಏನ್ ಹೇಳ್ತೀರಾ? ನನ್ನ ಕಡೆಯಿಂದ ಆದಷ್ಟು ಕೊಡುಗೆ ನಾನು ಕೊಡೋ ಪ್ರಯತ್ನ ಮಾಡ್ತಾ ಇದ್ದೇನೆ ಅಷ್ಟೇ. ನಿಜವಾಗ್ಲೂ ಜನಗಳಿಗೆ ನನ್ನ ನೃತ್ಯ ಇಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇರುವಂತ ಮಾತೇನಿದೆ, ನನ್ಗೆ ತುಂಬಾ ಸಂತೋಷ ಕೊಡ್ತಾ ಇದೆ. ಆಕ್ಚುಲಿ ರೀಪ್ಲೇಸ್ ಅನ್ನೋದು ಈ ಭೂಮಿ ಮೇಲೆ ಯಾರು ಮಾಡಕ್ಕಾಗಲ್ಲ. ಅಂತ ಅದ್ಭುತವಾದಂತ ಮಹಾನ್ ಸ್ಥಾನ ಪಡ್ಕೊಂಡಿದ್ದಾರೆ ಯಾರು, ಪುನೀತ್ ಸರ್ ಅವರು ನಾಡಿನ ಜನತೆ ಮನಸ್ಸಿನಲ್ಲಿ. ನನ್ನ ಕಡೆಯಿಂದ ಒಂದು ಕೊಡುಗೆ ಅಷ್ಟೇ, ಅದು ಜನಗಳು ಇಷ್ಟ ಪಡ್ತಿದ್ದಾರೆ, ಸಂತೋಷ. ಫಸ್ಟ್ ಡೇ ಫಸ್ಟ್ ಶೋ ಜನಗಳ ಮಧ್ಯೆ ಕೂತ್ಕೊಂಡು ಸಿನಿಮಾ ನೋಡಿದಂತ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ತುಂಬಾ ಸಂತೋಷ ಕೊಡ್ತು. ಯಾಕಂದ್ರೆ ನಾವು ನಟನೆ ಮಾಡಿದಾಗ, ಸೀನ್ ಮಾಡಿದಾಗ, ಒಬ್ಬ ನಿರ್ದೇಶಕರಾಗಿರ್ಬೋದು, ಅವರು ಒಂದು ಸೀನ್ ಕನ್ಸ್ಟ್ರಕ್ಟ್ ಮಾಡಿ ಶೂಟ್ ಮಾಡಿದಾಗ, ಈ ಸೀನ್ ಅಲ್ಲಿ ಆಡಿಯನ್ಸ್ ಈ ತರ ರಿಯಾಕ್ಟ್ ಆದ್ರೆ, ಪ್ರೇಕ್ಷಕರು ಈ ತರ ರಿಯಾಕ್ಟ್ ಆದ್ರೆ ಆಗ್ತಾರಂತ ಹೇಳಿ ನಮ್ಮ ಮೈಂಡ್ ಅಲ್ಲಿ ಒಂದು ಅನಿಸಿಕೆ ಇರುತ್ತೆ. ಅದ್ರ ಪ್ರಕಾರ ಅವ್ರು ಆಗ್ತಾ ಇದ್ದಾಗ ನೋಡಿದಾಗ ನಮ್ಗೆ ಅಷ್ಟೇ ಖುಷಿ ಕೊಡುತ್ತೆ. ಸರ್, ಇವಾಗ ನಿಮ್ಮ ಮೇಲಿದ್ದಂತ ಜವಾಬ್ದಾರಿನ ನೀವು 100% ನಿಭಾಯಿಸಿದೀರಾ, ಇದು ಎಷ್ಟು ಖುಷಿ ಇದೆ ನಿಮ್ಗೆ? ಅದೊಂದೇ ಅಂದ್ರೆ ಅದೊಂದು ನಾನು ಒಬ್ಬನಿಂದ ಕಂಪ್ಲೀಟ್ ಟೀಮ್ ವರ್ಕ್. ಸೊ ನನ್ನ ಹಿಂದೆ ಸೆಂದಿಲ್ ಸರ್ ಆಗಿರ್ಲಿ, ದೇವಿ ಸರ್ ಆಗಿರ್ಲಿ, ಈ ತರ ಟೆಕ್ನಿಷಿಯನ್ಸ್ ಆಗಿರ್ಲಿ, ಆಕ್ಟರ್ಸ್ ಆಗಿರ್ಲಿ, ಅವರೆಲ್ಲರೂ ನನ್ಗೆ ನನ್ನ ಫಿಯರ್ ಆಗ್ಲಿ, ನಂದು ಬರ್ಡನ್ ಆಗ್ಲಿ, ಎಲ್ಲರೂ ಈಕ್ವಲ್ ಆಗಿ ಕ್ಯಾರಿ ಮಾಡ್ಕೊಂಡು ಅವರೆಲ್ಲರೂ ಈಕ್ವಲ್ ಆಗಿ ಎಫರ್ಟ್ ಆಗಿದ್ದಕ್ಕೆ ಈ ರಿಸಲ್ಟ್. ಸೊ ಟೀಮ್ ಎಲ್ರಿಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಡೈರೆಕ್ಟರ್ ಅವಾಗ ಹೇಳ್ತಿದ್ದು ಏನೋ ಕೇಳಿಸ್ದಾಗಿತ್ತು, ತುಂಬಾ ಈಸಿಯಾಗಿ ಎಲ್ಲಾನು ಒಂದೊಂದು ಟೇಕಲ್ಲೇ ಮುಗಿಸೋಂತ ಅಷ್ಟೊಂದು ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ರು ಅಂತ ಹೇಳ್ತಿದ್ರು. ಹೇಗೆ ಈ ಪ್ರಿಪ್ರೇಷನ್ ಎಲ್ಲ ಹೇಗಿತ್ತು? ಅಷ್ಟು ಸ್ಪೀಡ್ ಆಗಿ ತಗೊಳ್ಳೋ ಅಷ್ಟು ಯಾವ ತರ ಪ್ರಿಪೇರ್ ಆಗಿದ್ರಿ ನೀವು ಅಂತ? ಅಂದ್ರೆ ನಾವು ಕ್ಯಾರೆಕ್ಟರ್ ಮಾಡ್ತಾ ಮಾಡ್ತಾ
ನಮ್ಗೆ ತಿಳುವಳಿಕೆ ಜಾಸ್ತಿ ಆಗ್ಬಿಡುತ್ತೆ. ನಾವು ಮಾಡ್ತಾ ಇರುವಂತ ಸೀನ್ ಬಗ್ಗೆ ಆಗಿರ್ಬೋದು, ಕಥೆ ಬಗ್ಗೆ ಆಗಿರ್ಬೋದು. ಆಲ್ಮೋಸ್ಟ್ ನಾವು ಟ್ರಾವೆಲ್ನು ಸಿನಿಮಾ ಶೂಟಿಂಗ್ ಮಾಡೋದಕ್ಕಿಂತ ಮುಂಚೆ 6 ತಿಂಗಳ ಹಿಂದೆನೆ ಕತೆ ನನಗೆ ಸಂಪೂರ್ಣವಾಗಿ ಗೊತ್ತಿತ್ತು. ಸೊ ಮಾಡ್ತಾ ಮಾಡ್ತಾ ಆ ಕ್ಯಾರೆಕ್ಟರ್ ಒಳಗಡೆ ನಾವು ಹೋಗ್ಬಿಡ್ತೇವೆ. ಸೊ ಸುಲಭ ಆಗುತ್ತೆ ಮಾಡ್ತಾ ಮಾಡ್ತಾ ಅಷ್ಟೇ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.